ವೆಲ್ಕಮ್ ಟು RJVN ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾನು ಸಕ್ಕರೆ ಪೊಂಗಲ್ನ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನೀವು ಒಂದು ಎಷ್ಟು ತೊಗೊತೀರಾ ಅಷ್ಟು. ಈಗ ನಾನು 2 ಪಾವ್ಗೆ ಮಾಡಬೇಕು ಅಂದರೆ 1 ಪಾವ್ ಹೆಸರುಬೇಳೆ, 1 ಪಾವ್ಗೆ ಮಾಡಬೇಕು ಅಂದರೆ ಅರ್ಧ ಪಾವ್ ಹೆಸರುಬೇಳೆ ತೊಗೋಬೇಕು. ಈಗ ನಾನು 1 ಪಾವು ಒಂದೂವರೆ ಪಾವ್ ಮಾಡ್ತಾಯಿದ್ದೀನಿ. 1.5 ಪಾವ್ ಹಾಕ್ತಾಯಿದ್ದೀನಿ. 1.5 ಪಾವ್ಗೆ ನಾನು ಒಂದು 1 ಪಾವ್ ಹೆಸರುಬೇಳೆ ಒಂದು ಸ್ವಲ್ಪ ಹಾಕ್ಕೋತೀನಿ. 1 ಪಾವು ಒಂದು ಹಿಡಿಯಷ್ಟು ಹಾಕ್ಕೊಂಡು ಇದನ್ನು ಮೊದಲು ಹುರ್ಕೋಬೇಕು. ಇವಾಗ ನಾನು ನಿಮಗೆ ಯಾವ ಥರ ಹುರ್ಕೋಬೇಕು ಅಂತ ತೋರಿಸ್ತೀನಿ. ಇದನ್ನು ಈ ಥರ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು, ತುಂಬ ಹುರ್ಕೋಬಾರ್ದು. ಕಲರ್ ಬರೋ ಥರ ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಎಲ್ಲ ಹುರ್ಕೋಬಾರ್ದು. ಸ್ವಲ್ಪ ಒಂದು ಬೆಚ್ಚಗೆ ಅಂತಾರಲ್ಲ, ಒಂದು 2 ನಿಮಿಷ ಇದನ್ನು ಹುರ್ಕೋಬೇಕು. ಆಗಲೇ ನಾನು ಹುರ್ಕೊಂಡಿದ್ನಲ್ಲ, ಅಕ್ಕಿ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡಿದ್ದೆ. ಅದನ್ನೇ ಚೆನ್ನಾಗಿ ತೊಳೆದು ಅಕ್ಕಿ ಮತ್ತು ಹೆಸರುಬೇಳೆನ, ಅಕ್ಕಿ ನಾನು ಹೇಳಿದೆ 1.5 ಪಾವ್ಗೆ ಒಂದು ಪಾವು ಹೆಸರುಬೇಳೆ ಪ್ಲಸ್ ಸ್ವಲ್ಪ ಒಂದು ಹಿಡಿ ಹೆಸರುಬೇಳೆ ಹಾಕ್ಕೋಬೇಕು ಅಂತ. ಈಗ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇದು ಒಂದು 3 ವಿಸಲ್ ಕೂಗಬೇಕು. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈಗ ನಾನು ಅಕ್ಕಿ ಮತ್ತು ಹೆಸರುಬೇಳೆನ ನೆನೆಸಿ ಈಗ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಇದು 3 ವಿಸಲ್ ಕೂಗಬೇಕಿದು. ಈಗ ನಾನು ಸಕ್ಕರೆ ಪೊಂಗಲಿಗೆ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಇದಕ್ಕೆ ನೀರು ಬೆಲ್ಲ ಮುಳುಗೋಷ್ಟು ನೀರನ್ನು ಹಾಕಿ ನಾನೀಗ ಬೆಲ್ಲದ ನೀರು ಮಾಡ್ಕೋತಾ ಇದ್ದೀನಿ. ಪಾಕ ಬರಬಾರ್ದು, ಬರೀ ಎಲ್ಲ ಕರಗಬೇಕು ಬೆಲ್ಲ. ಆಮೇಲೆ ಅದನ್ನು ಶೋಧಿಸ್ಕೊಂಡು ಈ ಹೆಸರುಬೇಳೆ ಅನ್ನ ಮಾಡಿದ್ವಲ್ಲ ಅದನ್ನು ಬೆಲ್ಲದ ನೀರನ್ನು ನಾನೀಗ ಶೋಧಿಸ್ಕೋತಾ ಇದ್ದೀನಿ. ಈಗ ಇದು ಬೆಲ್ಲಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ, ಏಲಕ್ಕಿ, ಈಗ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಅದನ್ನು ಹಾಕ್ಬಿಟ್ಟು ನಾನೀಗ ಅನ್ನನ ಹಾಕಿ ಕಲಿಸ್ಕೋತೀನಿ. ಅನ್ನ, ಹೆಸರುಬೇಳೆ, ಸಕ್ಕರೆ ಪೊಂಗಲ್ ರೆಡಿಯಾಗಿದೆ. ಸ್ವಲ್ಪ ನಾನು ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ಳೋರು ಹಾಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಪೊಂಗಲ್ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಥರ ಮಾಡೋದು, ನೀವು ಇದನ್ನು ಟೇಸ್ಟ್ ಮಾಡಿ, ನೀವು ಹೀಗೆ ಮಾಡಿ ಇದನ್ನು ಟೇಸ್ಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಸೊ ಸಕ್ಕರೆ ಪೊಂಗಲ್ ರೆಡಿ ಆಗಿದೆ. ಇವತ್ತಿನ ವಿಶೇಷ ಸಕ್ಕರೆ ಪೊಂಗಲ್. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು.